ಹಲೋ ನಮಸ್ಕಾರ. ನಮ್ಮ ಕಿನ್ಯಾ ಟ್ರಾವೆಲ್ ಸೀರೀಸ್ನ ಥರ್ಡ್ ಮಿನಿ ವ್ಲಾಗ್ಗೆ ಸುಸ್ವಾಗತ. ಬೆಳಿಗ್ಗೆ ಬೇಗ ಎದ್ದು 6:30 ತಿಂಡಿ ತಿಂದು ಆಂಬಸಲಿ ನ್ಯಾಷನಲ್ ಪಾರ್ಕಿಂದ ಲೇಕ್ ನಕೂರು ನ್ಯಾಷನಲ್ ಪಾರ್ಕ್ಗೆ ಹೊರಟ್ವಿ. ಆನ್ ದ ವೇ ಹಾಟ್ ಏರ್ ಬೆಲೂನ್ ಮೇಲೆ ಹಾರ್ತಿರೋದನ್ನ ನೋಡಿದ್ವಿ. ಹೇಗಿರ್ಬೋದು ವ್ಯೂ ಅಲ್ಲಿಂದ ಅಂತ ಯೋಚನೆ ಮಾಡ್ತಿದ್ದಂಗೆ ನಮ್ಮ ಗಾಡಿ ಸಡನ್ ಆಗಿ ಸ್ಟಾಪ್ ಆಯಿತು. ನೋಡಿದ್ರೆ ಜಿರಾಫ್ ರೋಡ್ ಕ್ರಾಸ್ ಮಾಡ್ತಾ ಇತ್ತು. ಸೊ ಅಲ್ಲಿಂದ ಜರ್ನಿ ಕಂಟಿನ್ಯೂ ಆಗಿ ನೈರೋಬಿಗೆ ರೀಚ್ ಆಗಿ ಅಲ್ಲಿಂದ ಇನ್ನೊಂದು 2 ಅವರ್ಸ್ ಡ್ರೈವ್ ಮಾಡಿಕೊಂಡು ನಾವು ನಮ್ಮ ಲಾಡ್ಜಿಗೆ ಹೋದ್ವಿ. ಲಾಡ್ಜಲ್ಲಿ ಸ್ವಲ್ಪ ಹೊತ್ತು ಓಡಾಡಿ 7:30 ಹಂಗೆ ಊಟ ಮಾಡಿ ಮಲ್ಕೊಂಡ್ವಿ. ಯಾಕೆಂದರೆ ಬೆಳಿಗ್ಗೆ 7 ಗಂಟೆಗೆ ಸಫಾರಿಗೆ ಹೋಗಬೇಕಾಗಿತ್ತು. ನೆಕ್ಸ್ಟ್ ಡೇ ನಾವು ನಕೂರು ನ್ಯಾಷನಲ್ ಪಾರ್ಕ್ಗೆ ಎಂಟರ್ ಆಗಿದ್ದು 7:30 ಆಗಿತ್ತು. ಸ್ಟಾರ್ಟಿಂಗ್ ಒಂದು 40 ನಿಮಿಷದಲ್ಲಿ ಬರೀ ಬಬೂನ್ಸ್ ಮತ್ತು ಪೆಲಿಕನ್ಸ್ನ ನೋಡಿದ್ವಿ. ನಾವಿಲ್ಲಿಗೆ ಬಂದಿದ್ದ ಮೇನ್ ರೀಸನ್ನು ವೈಟ್ ರೈನಸ್ನ ನೋಡೋಣ ಅಂತ. ಲಕ್ ಚೆನ್ನಾಗಿತ್ತು ನಮ್ಮದು. ಫೈನಲಿ ವೈಟ್ ರೈನನ್ನು ನೋಡಿದ್ವಿ. ಅದೆಲ್ಲೂ ದೂರದಲ್ಲಿ ಒಂದು ಮರಿ ಜೊತೆ ಇತ್ತು. ಅದು ಬಿಟ್ಟು ಮತ್ತೆ ಇನ್ನೊಂದಷ್ಟು ಪ್ರಾಣಿಗಳನ್ನ ಹಕ್ಕಿಗಳನ್ನ ನೋಡಿದ್ವಿ. ಪಾರ್ಕಿಂದ ಹೊರಡಕ್ಕೆ ಮುಂಚೆ ಲಯನ್ ಸೈಟಿಂಗ್ ಕೂಡ ಆಯಿತು. ಒಂದು 4 ಸಿಂಹಗಳು ಮಲಗಿರೋದು ನೋಡಿದ್ವಿ. ಏನಿಲ್ಲ ಅಂದ್ರೆ ಒಂದು 15-20 ನಿಮಿಷ ವೆಯ್ಟ್ ಮಾಡಿದ್ವಿ ಮೇಲೆ ಕೇಳತ್ತೇನೋ ಅಂತ. ಬಟ್ ಹೇಳಲೇ ಇಲ್ಲ. ನಾವು ಅಲ್ಲಿಂದ ಹೊರಡಲೇಬೇಕಾಗಿ ಬಂತು. ಯಾಕೆಂದರೆ ಮತ್ತೆ ನಾವು 4 ಅವರ್ಸ್ ಡ್ರೈವ್ ಮಾಡಿಕೊಂಡು ನಮ್ಮ ಫೈನಲ್ ಡೆಸ್ಟಿನೇಷನ್ ಮಸೈ ಮಾರಾಗೆ ಹೋಗಬೇಕಿತ್ತು. ಮುಂದಿನ ಎಪಿಸೋಡಲ್ಲಿ ಫುಲ್ ಮಸೈ ಮಾರ ನ್ಯಾಷನಲ್ ಪಾರ್ಕ್ ಬಗ್ಗೆ ನೋಡ್ತೀರಾ. ಟಿಲ್ ದೆನ್ ಬಾಯ್.